ನಮಸ್ತೆ. ಗುರುವಾರ ಸಾಯಂಕಾಲ 6 ಗಂಟೆಗೆ ಶುರುವಾಗಿದ್ದ ಮಳೆ 8:30ವರೆಗೂ ಬಂತು. ತುಂಬ ಚೆನ್ನಾಗಿ ಜೋರಾಗೇ ಬಂತು ಮಳೆ. ನಾನು ಸುಮಾರು 6-7 ಗಂಟೆ ಮೇಲೋದೆ. ಮಳೆ ಬರ್ತಾ ಇದೆಯಲ್ಲ ನೋಡೋಣ ಅಂತ ಮನೇಲಿ ಕೆಲಸ ಮುಗಿಸ್ಕೊಂಡು ಮೇಲೋದೆ. ಅಷ್ಟೊತ್ತಿಗೆ ಮಳೆ ಜೋರೇ ಆಗಿತ್ತು. ನಾನು ಹೋಗೋಷ್ಟೊತ್ತಿಗೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿ ಒಂಚೂರು ಅಡುಗೆ ಮಾಡಿ ಬಂದಿದ್ದೀನಿ. ನೋಡಿ ಮಳೆಯಲ್ಲಿ ಇದು ಬ್ರಹ್ಮಕಮಲ ಹೇಳಿದ್ನಲ್ಲ, ಬ್ರಹ್ಮಕಮಲ ಕೆಳಗಡೆ ತಂದಿಡ್ತೀವಿ ಅಂತ ತಂದಿಟ್ಟಿದ್ದೀವಿ. ಇಲ್ಲಿ 3 ಗಿಡ ಇತ್ತು, 3 ಇಲ್ಲೇ ಇಟ್ಟಿದ್ದೀವಿ. ಅದರಲ್ಲಿ ಸುಮಾರು ಗಿಡ ಎಲೆಗಳು ಒಣಗಿದ್ವು, ಅವನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ. ಇವಾಗ ಇನ್ನು ಚೆನ್ನಾಗಿ ಆಗ್ಬೋದು ಮಳೆ ಬಂದ ಮೇಲೆ. ಅಲ್ಲಿ ಮೇಲ್ಗಡೆ ತುಂಬ ಬಿಸಿಲಿರೋದಕ್ಕೆ ಎಲೆಗಳೆಲ್ಲ ಒಣಗೋಗ್ಬಿಟ್ಟಿದ್ವು. ಪ್ರತಿಯೊಂದು ಪಾಟಲ್ಲೂ 3 ಪಾಟಲ್ಲೂ ಒಣಗಿತ್ತು, ತೆಗೆದಿದ್ದೀನಿ. ನೋಡಿ ಮಳೆಯಲ್ಲಿ ಎಷ್ಟು ಇವಾಗ ನಾನು ಸ್ವಲ್ಪ ಮುಂದೆ ಇಟ್ಟಿರೋದಕ್ಕೆ ಗಿಡಗಳು ಎಲ್ಲದಕ್ಕೂ ಮಳೆ ನೀರು ಸಿಗ್ತಾಯಿದೆ. ನಾನೇನಾರು ಅದು ಹೆಂಗಿದ್ದಿದ್ದು ಹಂಗೆ ಬಿಟ್ಟಿದ್ರೆ ಮಳೆ ನೀರು ಆ ಕಡೆ ಬೀಳ್ತಿರ್ಲಿಲ್ಲ. ತೋರಿಸ್ತೀನಿ, ಅಲ್ಲೇವರೆಗೂ ಮಳೆ ನೀರು ಬೀಳಲ್ಲ. ಇಲ್ಲಿ ಪೂರ್ತಿ ನಾನು ಗಿಡ ಇಟ್ಟಿರೋದು ಪೂರ್ತಿ ಮಳೆ ನೀರು ಬೀಳುತ್ತೆ. ಚೆನ್ನಾಗಿ ಜೋರಾಗೆ ಬಂತು. ನಿಂತು ಒಂದು ಸ್ವಲ್ಪ ಕಮ್ಮಿ ಆಗೋದು, ಸ್ವಲ್ಪ ಜಾಸ್ತಿ ಆಗೋದು, ತುಂಬ ಜೋರಾಗೋದು ಎಲ್ಲ ಬಂತು. ಗುಡುಗು ಸಿಡ್ಲು ಏನಿರಲಿಲ್ಲ, ಮಿಂಚಿತ್ತು. ನೋಡಿ ಇಲ್ಲಿಟ್ಟಿದ್ರಲ್ಲ ಗಿಡಗಳು, ಇಲ್ಲಿಟ್ಟಿದ್ರೆ ಮಳೆ ನೀರು ಸಿಗ್ತಿರ್ಲಿಲ್ಲ, ಅಲ್ಲಿ ನೀರು ಬಿದ್ದಿಲ್ಲ. ಆಮೇಲೆ ತಿರ್ಗಾ ಬೆಳಗ್ಗೆ ನೋಡಿ ನಾನು ಹೋಗ್ತಾಯಿದ್ದೀನಿ, ಎಷ್ಟು ಬಿಸಿಲಿದೆ ಅಂತ. ಅಷ್ಟು ಮಳೆ ಬಂದಿದ್ರೂ ಬೆಳಗ್ಗೆ ತುಂಬ ಬಿಸಿಲಿರುತ್ತೆ. ಮೇಲ್ಗಡೆ ಒಂಚೂರು ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಯಾಕೆಂದರೆ ಅದು ದಾಸವಾಳ ಮೊಗ್ಗಿದ್ವಲ್ಲ, ರಾತ್ರಿ ಮಳೆಯಲ್ಲೇ ಬಂದಾಗ ನಾನು ಒಂದು ಮೊಗ್ಗು ಮೇಲಿಂದ ಕಡ್ದಾಕಿತ್ತು, ಬಿದ್ದಿತ್ತು. ಅದನ್ನು ಹಂಗೆ ನಾನು ಪಾಟಲ್ಲಿ ಇಟ್ಟಿದ್ದೀನಿ. ಬೆಳಗ್ಗೆ ತೋರಿಸ್ತೀನಿ ಅದು ಯಾವ ಥರ ಕಡ್ದಿತ್ತು ಅಂತ. ಅದೇ ತಿರ್ಗಾ ಮಾರನೇ ದಿನ ಮೊಗ್ಗೆ ಅವು ಒಂದು ಮಾತ್ರ ಗಿಡದಾಗ ಅರಳಿದೆ ಅಂತ ನಮ್ಮ ಅಳಿಗೆ ಹೇಳಿದರು. ಅದಕ್ಕೆ ನೋಡೋಣ, ಹಂಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೋಡಿ ಇದು ಸೊಪ್ಪು ತುಂಬ ಹುಳ ಬಂದಿದೆ ಒಂಥರ. ನಿಮಗೆ ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ, ಮಳೆ ನೀರಿಗೆ ಬೇರೆ ಕಾಣಿಸ್ತಿಲ್ಲ, ಒಳಗಡೆ ಇದೆ. ಇದನ್ನು ನಾನು ಮಣ್ಣೆಲ್ಲ ಚೇಂಜ್ ಮಾಡಬೇಕು, ಮಣ್ಣು ಚೇಂಜ್ ಮಾಡಿ ಮತ್ತು ಆ ಸೊಪ್ಪು ಇಟ್ಕೋಬೇಕು. ಒಣಗೊನೆ ಸೊಪ್ಪು ರೆಡ್ ಅದು. ಆಮೇಲೆ ಇಲ್ಲೆಲ್ಲ ನೋಡ್ಕೊಂಬಂದೆ ಗಿಡಗಳು ಏನಾರು ಆಗಿದ್ದಾವ. ಮಳೆ ಜೋರಿತ್ತಲ್ವ, ಅದರಿಂದ ನೋಡಿದ್ರೆ ಯಾವ ಗಿಡ ಏನೂ ಆಗಿರಲಿಲ್ಲ, ತುಂಬ ಚೆನ್ನಾಗಿದ್ವು. ಇನ್ನೂ ಮಳೆ ನೀರಿಗೆ ಇನ್ನೂ ಕಳೆ ಆಗಿದ್ವು. ಈ ಸೈಡು ಸ್ವಲ್ಪ ಬಿಸಿಲು ಜಾಸ್ತಿ. ನೋಡಿ ನಾವಿದ್ದರೆ ಮಾತ್ರ ಬಂದು ಮೇಲ್ಗಡೆ ಮಲಗಿರ್ತಾನೆ, ನಾವಿಲ್ಲ ಅಂದರೆ ಕೆಳಗಡೆ ಹೋಗ್ಬಿಡ್ತಾನೆ. ಅವಾಗೇ ಅವು ನೋಡ್ಕೊಂಬಿಟ್ಟು ಆ ಥರ ಮಾಡೋದು. ಮೇಲ್ಗಡೆ ತುಂಬ ಬಿಸಿಲು ಇರುತ್ತೆ ಪಾಪ, ಅದಕ್ಕೆ ಪೂರ್ತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಲ್ಲಿ ಇರೋಕ್ಕೂ ಕಷ್ಟನೇ. ಸ್ವಲ್ಪ ಇವ ನೋಡಿ ಎಲ್ಲ ಇವು ಡಿಸೆಂಬರ್ ಹೂವು ಅಂತೀವಲ್ಲ, ಸ್ಫಟಿಕ ಡಿಸೆಂಬರು ಅಂತಾರೆ. ಅದು ಅಲ್ಲಿ ಮುತ್ತು ಮಲ್ಲಿಗೆ ಭಾಗ್ಯಮ್ಮ ಅವ್ರು ಕೊಟ್ಟಿದ್ದು, ಅದು ಹಿಂದ್ಗಡೆ ಇಟ್ಟಿದ್ದೆ, ತುಂಬ ಬಿಸಿಲಿತ್ತಂತ. ಇವಾಗ ಚೆನ್ನಾಗಿ ಸೆಟ್ಟಾಗಿದೆ ಅದು. ಗಾರ್ಡನ್ ಕ್ಲೀನ್ ಮಾಡ್ಬೇಕಾದ್ರೆ ಕೆಳಗಡೆ ಇದ್ದಾಗಲೇ ಅದನ್ನು ರಿಪೋರ್ಟ್ ಮಾಡ್ಕೊಂಡಿದ್ದೆ, ಯಾವುದೋ ಖಾಲಿ ಇರೋ ಪಾಟಿಗೆ. ಆಮೇಲೆ ಇಲ್ಲಿ ಬಿಲ್ಪತ್ರೆ ಗಿಡ, ಆ ಬಿಲ್ಪತ್ರೆ ಗಿಡ ತುಂಬ ಚೆನ್ನಾಗಿ ಇವಾಗ ಚಿಗುರ್ತಾ ಇದೆ. ಮೊದಲೆಲ್ಲ ಒಂದು ತುಂಬ ಡಲ್ಲಿತ್ತು ತಂದಾಗ, ಸುಮಾರು 7 ತಿಂಗಳ ಮೇಲಾಯಿತು ಅವ್ರು ಗಿಡ ಕಳಿಸಿ ಅದನ್ನು. ಇವಾಗ ಸ್ವಲ್ಪ ಎಲ್ಲ ಚೇತರಿಸ್ಕೊಳ್ತಾ ಇದೆ. ಸೋಮವಾರ ಒಂದು 3 ಹೆಸರು ದೇವ್ರಿಗಿಟ್ರೆ ಒಂಥರ ಒಳ್ಳೇದಲ್ವ ಅಂತ ತರಿಸ್ಕೊಂಡೆ ನಾನು. ಅವರೇ ಆದರೂ ಫ್ರೀಯಾಗೇ ಕೊಟ್ಟರು ಅವರು. ಆಮೇಲೆ ಇಲ್ಲೊಂದು ಹೂವಿನ ಗಿಡ ಎಲ್ಲ ಜಾಸ್ತಿ ಇಲ್ಲೇ ಇದ್ದಾವೆ, ಮೇಲ್ಗಡೆನೇ ಜಾಸ್ತಿ. ಹಣ್ಣಿನ ಗಿಡ ಕೆಳಗಡೆ ಇದ್ದಾವೆ, ಎಲ್ಲ ಥರ ಶಾಮಂತಿಗೆ, ಆಮೇಲೆ ಗುಲಾಬಿ, ಗಲಾಟೆ ಹೂವು, ಆಮೇಲೆ ಈ ಥರ ಹೂವು, ಆಮೇಲೆ ಶೋ ಗಿಡಗಳು ಜಾಸ್ತಿ ಇಲ್ಲಿದ್ದಾವೆ. ಕೆಳಗಡೆ ಬರೀ ಹಣ್ಣಿನ ಗಿಡ, ಸ್ವಲ್ಪ ದಾಸವಾಳ ಮಲ್ಲಿಗೆ ಜಾಸ್ತಿ ಇದೆ ಅಲ್ಲಿ ಹೂವಿನ ಗಿಡದಲ್ಲಿ. ಇಲ್ಲಿ ಸ್ವಲ್ಪ ಬೇರೆ ಬೇರೆ ಎಲ್ಲ ಇದ್ದಾವೆ ಹೂವಿನ ಗಿಡ. ಇಲ್ಲಿ ಸ್ವಲ್ಪ ಟ್ಯಾಂಕ್ ಹತ್ರನೂ ಆ ಕಡೆ ಸೈಡಿಗೆ ಇದೆ. ಇದು ನಲ್ಲಿಕಾಯಿ ನೋಡಿ, ಬೆಟ್ಟದ ನಲ್ಲಿ ಗಿಡ. ನಾನು ರಿಪೋರ್ಟ್ ಮಾಡಿದ್ದೆ ಹೋದ ಸರಿ, ಅಂದರೆ ಚಿಕ್ಕ ಬಕೆಟೆ. ಇದನ್ನು ದೊಡ್ಡ ಪಾಟಲ್ಲಿ ಹಾಕಬೇಕು, ಚಿಕ್ಕ ಬಕೆಟಲ್ಲೇ ಕೆಳಗಡೆ ತುಂಬ ವೇಸ್ಟ್ ಹಾಕಿದ್ದೆ. ಇವಾಗ ಅದೆಲ್ಲ ಗೊಬ್ಬರ ಆಗಿರುತ್ತೆ, ಅದರಿಂದ ತುಂಬ ಹೆಲ್ದಿಯಾಗಿ ಬಂದಿದೆ ಅದು. ಅಲ್ಲೇ ಒಂದು ಕರಿಬೇವಿನ ಗಿಡ ಇದೆ, ಈ ಸೈಡ್ ಒಂದಿದೆ. ಮೊನ್ನೆನೂ ನಾನು ಒಂಚೂರು ಚಟ್ನಿ ಪುಡಿ ಮಾಡೋಕ್ಕೆ ಕರಿಬೇವೆಲ್ಲ ಅದರಲ್ಲೇ ಕಿತ್ಕೊಂಡಿರೋದು. ಆಮೇಲೆ ಮೆಟ್ಲ ಮೇಲೆ ಇಟ್ಟಿರೋದು ಶೋ ಗಿಡ ಅಲ್ಲೊಂದಿದೆ, ಇಲ್ಲೊಂದಿದೆ, 2 ಗಿಡ ಇದೆ. ಇದು ಆಲ್ ಪೈಸಸ್ ಅಂತೀವಲ್ಲ, ಅದು ವೈಟಿಗೆ ಏನೋ ಹುಳ ಇತ್ತು, ಅದು ಕೈಯಿಂದ ಹಂಗೆ ತೆಗೆದೆ ನಾನು. ಆಮೇಲೆ ಇಲ್ಲಿ ಗಲಾಟೆ ಹೂವು, ಹಳೇದು ಗಲಾಟೆ ಹೂವು ಇದೆಯಲ್ಲ ಅದು ಇದೆ. ಆಮೇಲೆ ಇನ್ನೊಂದು ನಾನು ಲಾಲ್ಬಾಗಿಂದ ಗಲಾಟೆ ಹೂವು ಬೀಜ ತಂದು ಹಾಕಿದ್ದು. ಆಮೇಲೆ ಕನಕಾಂಬರ, ಇದೊಂದು ಚೆನ್ನಾಗಿದೆ, ಸ್ವಲ್ಪ ಹಾಕ್ಬೇಕು, ಬೀಜ ಇದೆ, ಭಾಗ್ಯಮ್ಮವ್ರು ಕೊಟ್ಟಿದ್ದು ಹಾಕ್ಬೇಕು ನಾನು. ಆಮೇಲೆ ಇಲ್ಲಿ ಗಲಾಟೆ ಹೂವು ಇದೆ ನೋಡಿ, ಇದೊಂಥರ ಕಲರು. ಅದು ನಮ್ಮದಾದರೆ ಡಬಲ್ ಪೆಟಲು, ಇದು ಸಿಂಗಲ್ ಪೆಟಲು. ಆಮೇಲೆ ಇದು ಚೆನ್ನಾಗಿದೆ ನೋಡಿ. ಇದು 3 ಕಲರ್ ಇದೆಯಲ್ಲ, ಇವೆರಡು ಒಂದೇ ಸೈಜ್ ಇದೆ, ಕಲರ್ ಒಂದೇ ಬೇರೆ.
ಇನ್ನೂ ಒಂದು ಪರ್ಪಲ್ ಇದೆ. ಇವು ಸ್ವಲ್ಪ ಸ್ಟ್ರಾಂಗ್ ಇದೆ ಎಲೆ ಎಲ್ಲ. ಇವು ಸ್ವಲ್ಪ ತುಂಬ ಡೆಲಿಕೇಟು. ಜಾಸ್ತಿ ಬಿಸಿಲಿದ್ದರೆ ಹಂಗೆ ಬಾಡೋಗಿರುತ್ತೆ. ನೋಡೋಕ್ಕೆ ಅದು ಚೆನ್ನಾಗಿದೆ. ಆಮೇಲೆ ಅದು ದೊಡ್ಡದಾಗಿ ಬೆಳೆದಿದೆ ಗಿಡ. ಇಲ್ಲೆಲ್ಲ ಮೆಕ್ಸಿಕನ್ ಪೆಟೋನಿಯಾ, ಆಮೇಲೆ ಸ್ವಲ್ಪ ಇದೆ ಹಾಗಲಕಾಯಿ ಗಿಡ, ಸಾಮಂತಿಗೆ. ಇಲ್ಲೆಲ್ಲ ಹಣ್ಣಿನ ಗಿಡ ಒಂದು 5 ಇದ್ದಾವೆ. ಆಮೇಲೆ ಇವು 5 ಹಣ್ಣಿನ ಗಿಡ, ಆಮೇಲೆ ಅಂಜೂರ ಹಣ್ಣಿನ ಗಿಡ ಇದ್ದಾವೆ. ಇನ್ನು ಮಿಕ್ಕಿದ್ದು ಇದ್ರ ಕೆಳಗಡೆ ಇರೋವಲ್ಲ ಸೇವಂತಿಗೆ ಗಿಡಗಳು ಕೂಡ ಮಳೆ ನೀರಿಗೆ ಏನೂ ಆಗಿಲ್ಲ. ನಾನು ಮಳೆ ನೀರಿಗೆ ಇಡ್ತೀನಿ. ಒಬ್ಬೊಬ್ಬರು ಮಳೆ ನೀರಿಗೆ ಇಟ್ಟರೆ ಆ ಗಿಡ ಹಾಳಾಗುತ್ತೆ ಅನಿಸುತ್ತೆ. ನನಗೆ ಯಾವಾಗಲೂ ಆ ಥರ ಆಗಿಲ್ಲ. ಯಾವಾಗಲೂ ನಾನು ಡೈರೆಕ್ಟ್ ಮಳೆ ನೀರಿಗೆ ಇಟ್ಟಿರ್ತೀನಿ. ಏನಂದರೆ ವರ್ಷಕ್ಕೊಂದು ಸರಿ ಅವನ್ನೆಲ್ಲ ತೆಗೆದು ಹೊಸ ಸಸಿ ರೀಪಾಟ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಯೆಲ್ಲೋ ಕಲರು, ಆಮೇಲೆ ಡಾರ್ಕ್ ಪಿಂಕು, ವೈಟು ಇದೆ. ಇಲ್ಲಿ ಒಂದು ಗುಲಾಬಿ ಕಟ್ಟಿಂಗ್, ಎಷ್ಟೊಂದು ಕಟ್ಟಿಂಗ್ ಇಟ್ಟಿದ್ರೆ ಒಂದು ಬಂದಿದೆ. ಅದು ಯಾವ ಕಲರು ಅಂತ ನೆನಪಿಲ್ಲ, ನೋಡಬೇಕು. ಅದೇ ಹೂವು ಬಿಟ್ಟಾಗಲೇ ಗೊತ್ತಾಗೋದು. ಇಲ್ಲಿ ತುಳಸಿ ಗಿಡದಲ್ಲಿ ಮಾತ್ರ ರಾಧಾಕೃಷ್ಣ ಬೊಂಬೆ ಇಟ್ಟಿದ್ದು ಕೆಳಗೆ ಬಿದ್ದಿದೆ ಮಳೆ ನೀರಿಗೆ. ಇಲ್ಲೆಲ್ಲ ಸ್ವಲ್ಪ ಶೋ ಗಿಡ ಜಾಸ್ತಿ ಇದ್ದಾವೆ ನೋಡಿ. ಇದು ಪೀಸ್ ಲಿಲ್ಲಿ ಅಂತಾರಲ್ಲ, ಅದು ಮೇಲೆ ಬಿಸಿಲಿರೋದಕ್ಕೆ ಎಲೆಗಳೆಲ್ಲ ಸುಟ್ಟಂಗೆ ಆಗಿದೆ. ಇವಾಗ ನಾನು ಅದು ಹೂವು ಅರಳಿರೋದು ತೋರಿಸ್ತೀನಿ ನಿಮಗೆ. ಒಂದು ಹೂವು ಮಲ್ಲಿಗೆ ಗಿಡ ಎಲ್ಲ ಸ್ವಲ್ಪ ಡಲ್ಲಿದ್ದಾವೆ. ಮಳೆನೇ ಇದು ನಾನು ನಾಟಿ ಮಾಡಿದ್ನಲ್ಲ, ಕಟಿಂಗ್ ಇಟ್ಟಿದ್ದು, ಅವೇ ಯಾಕೋ ಡಲ್ಲಿದ್ದಾವೆ, ಬೆಳೀತಾ ಇದ್ದಾವೆ. ಇವಕ್ಕೊಂಚೂರು ಕಬ್ಬಿಣಾಂಶ ಕಮ್ಮಿ ಇದೆ ಅನಿಸುತ್ತೆ. ಅದನ್ನು ಕೊಡಬೇಕು. ಮಳೆಯನ್ನು ಇಡಬೇಕು, ಕಬ್ಬಿಣದ್ದು ಏನಾರು ಇಡಬೇಕು ನೋಡಿ. ಇಲ್ಲಿ ನಾನು ನೋಡಿಸಿದ್ದೆ ನಿಮಗೆ ಹೋದ ವಿಡಿಯೋದಾಗೆ ಮಗುಗಳೆಲ್ಲ ಇರೋದು. ಆಮೇಲೆ ಕಣಗಿಲೆ ಗಿಡ ಇದು ಕೆಳಗಡೆ ಇತ್ತಲ್ವ, ನಾನು ಅಲ್ಲಿ ದಾಸವಾಳ ಎಲ್ಲ ಚಿಕ್ಕದ್ರಾಗಿಟ್ಟು ಅಲ್ಲಿ ಇಟ್ಟಿದ್ದೀನಲ್ಲ, ಅಲ್ಲಿಂದ ತಗೊಬಂದು ಇದನ್ನ ಇಲ್ಲಿಟ್ಟು ಅವಕ್ಕೆ ಅಲ್ಲಿ ಜಾಗ ಮಾಡಿದ್ದಾಯಿತು. ಅದು ಗ್ರೋ ಬ್ಯಾಗಲ್ಲಿತ್ತು ಕಣಗಿಲೆ ಗಿಡ ಒಂದೇ ಒಂದು ಕೆಳಗಡೆ, ಇನ್ನೆಲ್ಲ ಮೇಲೆ ಇದ್ವಲ್ಲ, ಇದನ್ನು ಮೇಲೆ ಇಟ್ಟರೆ ಆಯಿತು ಅಂತ ಇಟ್ಟಿದ್ದೀನಿ ನೋಡಿ. ಇಲ್ಲಿ ದಾಸವಾಳ ನಾನು ಊರಿಂದ ಬರೋವಾಗ ಪಾಟಲ್ಲಿ 3 ಸಸಿ ಹಂಗೆ ಇದ್ದಾವೆ. ಇವಾಗ ನಾನು ರೀಪಾಟ್ ಮಾಡಿದ್ದೀನಲ್ಲ, ಅವು ಸಕ್ಸಸ್ ಆದರೆ ಇವನ್ನು ನಾನು ರೀಪಾಟ್ ಮಾಡ್ಕೊತೀನಿ. ಹೆಂಗೋ ಮಳೆನೂ ಅವಾಗವಾಗ ಬರೋದ್ರಿಂದ ಬದುಕ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ರೀಪಾಟ್ ಮಾಡೋವಾಗ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಒಂದೇ ಪಾಟಲ್ಲಿ 3 ಗಿಡ ಇದ್ದಾವೆ. ಡಿವೈಡ್ ಮಾಡಬೇಕು ಹುಷಾರಾಗಿ, ಬೇರು ಇದಾಗ್ದಂಗೆ ನೋಡ್ಕೋಬೇಕು. ಬುಟ್ಟಿ ಇದ್ದರೆ ಇನ್ನೂ ಕಷ್ಟ ನೋಡಿ. ಇದು ಮೊಗ್ಗು ತೋರಿಸಿದ್ನಲ್ಲ, ಇದು ಒಂದು ಅರಳಿದೆ ನೋಡಿ. ಇದು ಇದೇ ಥರದ್ದು ಹಿಂದಿನ ದಿನ ರಾತ್ರಿ ಕಡ್ದಾಕಿರೋದು. ಅಂದರೆ ನೋಡೋಕ್ಕೆ ನಿಮಗೆ ಮೊಗ್ಗು ಒಂದೇ ಥರ ಇದ್ರೂ ಅರಳಿದಾಗ ಸ್ವಲ್ಪ ಚೇಂಜ್ ಇರುತ್ತೆ. ಅದು ಅರಳಿದೆ, ಕಟ್ಟಾಗಿದ್ರೂ ಅರಳಿದೆ. ತೋರಿಸ್ತೀನಿ ನಿಮಗೆ. 2 ಪಕ್ಕ ಇಟ್ಟು ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಾಂದರೆ ದೂರದಿಂದ ನೋಡಿದಾಗ ಎಲ್ಲ ಒಂದೇ ಹೂವು ಥರನೇ ಕಾಣುತ್ತೆ. ಆಮೇಲೆ ಇದೊಂದು ದಪ್ಪ ಇದೆ, ಡಬಲ್ ಪೆಟಲೋ ಅಥವಾ ಸಿಂಗಲ್ ಪೆಟಲೋ ಗೊತ್ತಿಲ್ಲ. ಅದು ಅರಳಿದಾಗ ಅದು ಗೊತ್ತಾಗುತ್ತೆ. ಅದರಲ್ಲಿ 2-3 ಸರಿ ಮೊಗ್ಗಾಗಿ ಇದೇ ಥರ ಆಗಿದ್ದು. ಈ ಸರಿ ಸ್ವಲ್ಪ ಮೊಗ್ಗು ದೊಡ್ಡದಾಗಿದೆ. ಸ್ವಲ್ಪ ಕಲರು ಗೊತ್ತಾಗಲ್ಲ, ಈಗಲೇ ನೋಡಿದ್ರೆ ಸ್ವಲ್ಪ ಪಿಂಕಿಶ್ ಕಾಣುತ್ತೆ. ನೋಡಬೇಕು ಅದೇನಂತ. ಇದು ನೋಡಿ ಮಿಂಟು ಅಂತೀವಲ್ಲ ಆ ಥರ. ಇದನ್ನು ಎಲೆ ಬಾಯಿಗೆ ಹಾಕ್ಕೊಂಡ್ರೆ ವಿಕ್ಸ್ ಮಾತ್ರೆ ತಿಂದಷ್ಟೇ ಇರುತ್ತೆ, ಚೆನ್ನಾಗಿರುತ್ತೆ. ಗಂಟ್ಲೆಲ್ಲ ತಣ್ಣಗಾಗುತ್ತೆ. ಆಮೇಲೆ ಮಲ್ಲಿಗೆ ಗಿಡ ಇಲ್ಲೊಂದಿದೆ, ಉದ್ದಕ್ಕೆ ಹಬ್ಬಿದ್ದಾವಲ್ಲ, ಇದನ್ನೊಂಚೂರು ಕೆಳಗಡೆ ಇಡಬೇಕು. ಇವತ್ತು ಅದನ್ನೆಲ್ಲ ಮಾಡ್ತೀನಿ. ಕೆಳಗಡೆ ಇಡವು ಮಲ್ಲಿಗೆ ಗಿಡ, ಯಾಕೆಂದರೆ 3 ಇದ್ದಾವಲ್ಲ, ಅವನ್ನೊಂದು 3 ಬಿಸಿಲು ಬೀಳಲ್ಲ ಅಲ್ಲಿ, ಅದರಿಂದ. ಆಮೇಲೆ ಇದೊಂದು ರೀಪಾಟ್ ಮಾಡಿದ್ದು ಒಸ್ಸರಿನೇ, ಅದನ್ನೊಂದು ಕೆಳಗಡೆ ಇಡಬೇಕು. ಇದು ಇಲ್ಲದೇ ಇದ್ರೂ ಆ ಚಿಕ್ಕ ಗಿಡ ಇಡಬೇಕು. ಅದರಲ್ಲಿ ಮೊಗ್ಗಾಗಿತ್ತು, ಮೊಗ್ಗು ಉಳಿಲಿಲ್ಲ. ಅದಕ್ಕೆ ನಾವು ಕೆಳಗಡೆ ಇಟ್ಟರೆ ಸ್ವಲ್ಪ ಗೊತ್ತಾಗುತ್ತೆ ಅಂತ ಅದನ್ನೊಂದು ಬದಲಾಯಿಸ್ತೀನಿ. ಇವತ್ತು ಎಷ್ಟಾಗುತ್ತೋ ಅಷ್ಟು ಗಿಡಗಳು ಬದಲಾಯಿಸ್ತೀನಿ. ಇನ್ನು ಇದು ಅಷ್ಟೇ, ಇದು ಬಾಸುಮತಿ ಅಕ್ಕಿದು ಮಹೇಶ್ ತಂದು ಕೊಟ್ಟಿದ್ದು, ಅದು ರೀಪಾಟ್ ಮಾಡಿಲ್ಲ. ಪಾಟ್ ಅದ್ರಾಗೇ ಇದೆ, ಅದನ್ನು ಮಾಡಬೇಕು. ಸುಮಾರು ಕೆಲಸ ಇದೆ. ಅರ್ಶಿನನೂ ಇನ್ಮೇಲೆ ಅರ್ಶಿನ ಇಡೋ ಲಾಸ್ಟ್ ಡೇಟ್ ಬಂತು, ಅದನ್ನು ಇಡಬೇಕು. ಈ ಥರ ಒಂದೊಂದೇ ನಿಧಾನವಾಗಿ, ಜಾಸ್ತಿ ಕೆಲಸ ಏನು ಹಚ್ಕೊಂಡಿಲ್ಲ. ನಿಧಾನವಾಗಿ ಒಂದೊಂದು ರೆಡಿ ಮಾಡ್ಕೊಂಡ್ರೆ ಆಮೇಲೆ ಜೋಡಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಕೊಂಡು ಮಾಡ್ತಾಯಿದ್ವಿ. ಆಮೇಲೆ ಎಲ್ಲ ಗಿಡಗಳು ಒಂಚೂರು ಮಣ್ಣಕ್ಕೆ ಎದಕಬೇಕು, ಬೇಡದೇ ಇರೋವೆಲ್ಲ ಬೆಳೆದಿದ್ದಾವೆ. ಲಿಕ್ವಿಡ್ ಕೊಡೋದ್ರಿಂದ ಬೇರೆ ಗಿಡಗಳಿಗೆ ನಾವು ಬೆಳೆಸೋ ಗಿಡಗಳು ಬೆಳೆಯೋಲ್ಲ. ಇಲ್ಲಿ ಬದನೆ ಸಸಿ ಇಟ್ಟಿದ್ನಲ್ಲ, ಅವೆಷ್ಟುಕವೇ ಗುಲಾಬಿ ಗಿಡದಲ್ಲಿ ಬಂದಿದ್ದು, ಅವು ಕೂಡ ಚೆನ್ನಾಗಿ ಸೆಟ್ಟಾಗಿದ್ದಾವೆ. ಇಲ್ಲಿ 3 ಟಬ್ಬು ಖಾಲಿದ್ವು, ಅದರಲ್ಲಿ ಸಸಿಗಳು ತಂದಿಟ್ಟೆ ನಾನು. ಬದನೆ ಸಸಿ ನೋಡಿ, ಇಟ್ಟ ತಕ್ಷಣ ಬೇಗ ಬೆಳೀತಾ ಇರ್ತವೆ. ಎಲ್ಲ ಒಟ್ಟಿಗೆ ಇದ್ದಾಗ ಸಸಿಗಳು ಬೇಗ ಬೆಳೆಯಲ್ಲ. ಅವಕ್ಕೆ ಸ್ವಲ್ಪ ಜಾಗ ಸಿಕ್ಕಾಗ ಬೇರೆ ಎಳ್ಕೊಂಡು ಚೆನ್ನಾಗಿ ಬೆಳೀತವೆ. ಇವಾಗ ಒಂದು ಹೆಚ್ಚು ಕಮ್ಮಿ ಒಂದು 8-10 ಗಿಡ ಇದ್ದಾವೆ, ಸಾಕು ಅನಿಸುತ್ತೆ ಇವಾಗ ಸದ್ಯಕ್ಕೆ. ಆಮೇಲೆ ನೋಡಿ, ಇವು ರೀಪಾಟ್ ಮಾಡಿದ್ನಲ್ಲ,
ಇವು 3 ಹೂವು ಬಿಟ್ಟಿದ್ವು. ಆಮೇಲೆ ಇನ್ನೊಂಚೂರು ಚೆನ್ನಾಗಿ ಬಂದಿರೋವು ಇವು 3 ಇಲ್ಲಿ ಇಟ್ಟಿದ್ದೀನಿ. ಅವು ಸೆಟ್ಟಾಗಿದ್ದಾವೆ, ಯಾಕೆಂದರೆ ನಾವೇ ಕಟಿಂಗ್ ಇಟ್ಟು ಬೆಳೆಸಿದ್ವಲ್ವ, ಚೆನ್ನಾಗಿದ್ದಾವೆ. ಇವು ಹಲಸಿನದು ಸಸಿಗಳು ಹಾಲಿನ ಕವರಲ್ಲಿ ಇಟ್ಟಿದ್ದೀನಿ. ಹೇಳಿದ್ನಲ್ಲ ನಮ್ಮ ಅಣ್ಣನ ಮಗನಿಗೆ ತೋಟಕ್ಕೆ ಹಾಕಕ್ಕೆ ಕೊಡೋಣ ಅಂತ ಒಂದು 3ರಲ್ಲಿ ಇಟ್ಟಿದ್ದೀನಿ. ಅವನು ಹಾಕಿದ್ರೆ ತೋಟಕ್ಕೆ ಹಾಕ್ತಾನೆ. ಆಮೇಲೆ ಇದನ್ನು ತಂದಿಟ್ವಿ ನೋಡಿ ಇವತ್ತು. ನಾನು ಹೇಳಿದ್ನಲ್ಲ ಇವಾಗ ಸ್ವಲ್ಪ ಹೊತ್ತು ಹಿಂದೆ ವಿಡಿಯೋದಲ್ಲಿ ತೋರಿಸ್ತೇನೆ, ನಾನು ಅದನ್ನು ಇಡ್ತೀನಿ ಕೆಳಗೆ ಅಂತ. ಅದನ್ನು ಇಟ್ಟಿದ್ದೀವಿ. ಆಮೇಲೆ ಒಂದು ಟಬ್ಬು ತೊಂಡೆಕಾಯ್ದು ಆ ಸೈಡ್ ಇಟ್ಟು ಸ್ವಲ್ಪ ಮೇಲೆ ಕಂಬಿಗೆ ಕಟ್ಟಿದ್ವಿ. ಅದು ಹರಡೋಕ್ಕೆ ಇದು ಬೆಳೆಯೋಕ್ಕೆ ಆಗ್ತಾಯಿರಲಿಲ್ವಲ್ಲ, ಸದ್ಯಕ್ಕೆ ಸ್ವಲ್ಪ ಅದನ್ನು ಹಬ್ಬಕ್ಕೆ ಇಡಲಿ ಅಂಥೇಳಿ ಸದ್ಯಕ್ಕೆ ಇಟ್ಟಿದ್ದೀನಿ ನೋಡಿ. ಎಲ್ಲ ಥರ ಕಂಬಿಗೆ ಹಾಕಿ ಉದ್ದಕ್ಕೆ ಬಿಟ್ಟಿದ್ದೀನಿ. ಅಲ್ಲಿ ಉದ್ದಕ್ಕೂ ಹಬ್ಕೊಂಡು ಹೋಗ್ಬೋದು ಅಂತ ಅಲ್ಲಿರೋದು ಮುಂದೆ ಇಟ್ಟಿದ್ವಿ, ಮುಂದೆ ಇರೋದು ಹಿಂದೆ ಇಟ್ಬಿಟ್ಟು ಆ ಥರ ಮಾಡಿದ್ದೀವಿ. ಇಲ್ಲೆಲ್ಲ ಬದ್ನೆ ಗಿಡಗಳಿಗೆಲ್ಲ ಇವಕ್ಕೇನು ಪರವಾಗಿಲ್ಲ. ಇದೊಂದು ಇದೆ ತೊಂಡೆ ಗಿಡ, ಇದನ್ನು ಸ್ವಲ್ಪ ಬದಲಾಯಿಸಿ ದಾರ ಕಟ್ಟಿದರೆ ಸರಿ ಹೋಗುತ್ತೆ. ಇದೊಂದು ಇವತ್ತಾಗಲಿಲ್ಲ, ತುಂಬ ಗಿಡಗಳೇ ತಂದಿಟ್ಟು ಹೊತ್ತಾಗಿತ್ತು, ಅದರಿಂದ ಅದೊಂದು ನಿಲ್ಲಿಸಿದ್ದೀವಿ. ತಿರ್ಗಿ ಮಾರನೇ ದಿನ ಅದನ್ನು ಎತ್ತಿಟ್ರೆ ಆಯಿತು ಅಂತ. ಆಮೇಲೆ ಮಲ್ಲಿಗೆ ಗಿಡಗಳು ಹೇಳಿದ್ನಲ್ಲ ಬಳ್ಳಿ ಥರ ಬಂದಿರೋದು, 2 ಗಿಡ ವಿರಜಾಜಿ ಗಿಡ 2 ತಂದು ಇಟ್ಟಿದ್ದೀವಿ. ತೋರಿಸ್ತೀನಿ ನೋಡಿ. ಇದು ಬಳ್ಳಿ ಥರ ಅಲ್ಲಿ ಕಂಬಿ ಮೇಲೆ ಸುತ್ತಿದ್ವಲ್ಲ, ಇದೇ ವಿಡಿಯೋದಲ್ಲಿ ತೋರಿಸ್ದೆ ಹಿಂದೆ. ಅದನ್ನು ತಂದು ಇವಾಗ ಇಟ್ಟಿದ್ದೀವಿ ಇಲ್ಲಿ ಇಟ್ಬಿಟ್ಟು ಅದೇ ಥರ ಕಂಬಿಗೆ ಈ ಸೈಡು ಕಟ್ಟಿದ್ದೀವಿ. ಅಲ್ಲಿ ತೊಂಡೆ ಗಿಡ ಹೆಂಗೆ ಕಟ್ಟಿದ್ವು ಅದೇ ಥರ ಇಲ್ಲಿ ಉದ್ದಕ್ಕೂ ಕಂಬಿ ಇರೋದ್ರಿಂದ ನಾವು ಈ ಥರ ಇಟ್ಟು ಬೆಳೆಸ್ಕೋಬೋದು ನೋಡಿ. ಇಲ್ಲೇವರೆಗೂ ಹೋಗಿದೆ, ಕಂಬಿ ಮೇಲ್ವರೆಗೂ ಹೋಗಿದೆ ಇದು ಬಳ್ಳಿ, ಅಷ್ಟುದ್ದ ಬಂದಿದೆ. ಇದು ಬಳ್ಳಿ ವಿರಜಾಜಿ ಬಳ್ಳಿ ಟೈಪ್ ಇದು. ಇನ್ನು ಒಂದು ಬುಷ್ ವೆರೈಟಿ ಆ ಕಡೆ ಇಟ್ಟಿದ್ದೀನಿ, ನೋಡಿಸ್ತೀನಿ ನೋಡಿ. ಇವು ಈ ಕಡೆ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಬೇಕಾದಾಗ ಅಲ್ಲಿ ವಾಟರ್ ಪ್ರೂಫ್ ಮಾಡವ ಮತ್ತೆ ತೆಗೆದ್ರೆ ಆಯಿತು, 2-3 ಪಾಟ್ ಅಲ್ಲ ಅಂತ ಇಟ್ಟಿದ್ದೀವಿ. ಇದು ಬುಷ್ ವೆರೈಟಿ. ಅದಾದಮೇಲೆ ಇಟ್ಟು ಸ್ವಲ್ಪ ಹೊತ್ತಿಗೆ ಆ ಕಡೆ ಸಣ್ಣ ಮಲ್ಲಿಗೆ ಅಂತ ಇತ್ತಲ್ವ, ಅದನ್ನು ಈ ಕಡೆ ಇಟ್ಟು ಇದನ್ನು ಆ ಕಡೆ ಇಡೋಣ ಅಂಥೇಳಿ ಅದನ್ನು ಮಾಡಿದ್ವಿ. ಈ ಥರ ನೆನೆಸ್ಕೊಂಡು ಗಿಡಗಳು ಯಾವ್ಯಾವ ಸೆಟ್ ಮಾಡಬೇಕೋ ಮಾಡ್ತಾಯಿದ್ದೀವಿ. ಇಡವು ನೋಡ್ಕೊಂಡು ಮಾಡ್ತಾಯಿದ್ದೀವಿ. ಇದು ಮೊಗ್ಗು ಶುರುವಾಗಿದೆ, ಬಿಸಿಲು ಬೇಕು. ಅವು ಸಣ್ಣ ಮಲ್ಲಿಗೆ ಎಲ್ಲ ಆಗೋತ್ಲೇ ಇತ್ತಾಗ ವಿರಜಾಜಿ ಸ್ಟಾರ್ಟ್ ಆಯ್ತಲ್ವ, ಅದಕ್ಕೆ ಬಿಸಿಲೂ ಬೇಕು, ನೀರೂ ಇರಬೇಕು, ಅದು ಎರಡೂ ಬೇಕು. ಆ ಕಡೆ ಮೆಟ್ಲ ಮೇಲೆ ಇರೋದಕ್ಕೆ ಅದಕ್ಕೆ ಬಿಸಿಲು ಬೀಳ್ತಿರ್ಲಿಲ್ಲ ಸರಿಯಾಗಿ, ಅದಕ್ಕೆ ತಂದು ಇವತ್ತಿಲ್ಲಿ ಇಟ್ಟಿದ್ದೀವಿ. ಇವತ್ತು ರೀಪಾಟ್ ಏನು ಮಾಡಲಿಲ್ಲ, ಗಿಡಗಳು ಯಾವ್ಯಾವ ಬದಲಾಯಿಸ್ಬೇಕೋ ಇಲ್ಲದಿಲ್ಲಿ ಇಟ್ಟಿದ್ದೀವಿ. ಹಿಂಗೆ ದಿನ ಏನೋ ಒಂದು ಕೆಲಸ ಹುಡ್ಕೊಂಡು ಮಾಡ್ತಾಯಿರ್ತೀವಿ. 2 ದಿನ ಮಳೆ ಇರೋದಕ್ಕೆ ನೀರು ಹಾಕೋದು ಕೆಲಸ ಇರಲಿಲ್ಲ, ಇಂಥವು ಮಾಡಿದ್ವಿ. ಇನ್ನು ಮಳೆ ಇಲ್ಲದೇ ಇದ್ದರೆ ನೀರು ಹಾಕೋದಿರುತ್ತೆ, ಅವತ್ತೇನು ಕೆಲಸ ಆಗೋಲ್ಲ. ಜಾಸ್ತಿ ಏನಾದ್ರು ಕೆಲಸ ಇದ್ದರೆ ಭಾನುವಾರನೇ ಮಾಡೋದು. ಭಾನುವಾರ ಆದರೆ ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಸಾಯಂಕಾಲ ನಾವು ಲಿಕ್ವಿಡು ಏನಾದ್ರು ಕೊಡೋಕ್ಕಾಗುತ್ತೆ. ಇಲ್ಲ ಅಂದ್ರೆಗಿನ ಬಿಡದಿಂದ ಬೆಳಗ್ಗೆ ಹೊತ್ತು ಬಿಸಿಲು ಜಾಸ್ತಿ ಇರೋದಕ್ಕೆ ನೀರು ತಪ್ಸೋಕ್ಕೆ ಆಗೋಲ್ಲ. ಮಳೆ ಚೆನ್ನಾಗೇ ಬಂತಲ್ವ, ಅದಕ್ಕೆ ಚೆನ್ನಾಗಿ ನೀರು ಕುಡ್ದಿದ್ದಾವೆ ಬೇರೆಲ್ಲ. ನೋಡಬೇಕು, ಒಂದು ಸ್ವಲ್ಪ ಮಳೆ ಏನಾದ್ರು ಕಮ್ಮಿ ಆದರೆ ಗೊಬ್ಬರ ಕೊಡಬೇಕು. ಎಲ್ಲ ಗಿಡಗಳು ಮೇಯ್ನ್ ಹಣ್ಣಿನ ಗಿಡ ಮಲ್ಲಿಗೆ ಗಿಡಗಳಿಗೆ ಗೊಬ್ಬರ ಕೊಡಬೇಕು. ವರ್ಮಿ ಕಾಂಪೋಸ್ಟ್ ತರಿಸಿದ್ದೀನಿ, ಕೊಟ್ಟರೆ ಒಂದು ಸರಿ ಒಂದು ತಿಂಗಳಾದಮೇಲೆ ತಿಂಗಳವರೆಗೂ ಚೆನ್ನಾಗಿರುತ್ತೆ ಹೂವು. ಆಮೇಲೆ ಅದಾದಮೇಲೆ ನಾನು ಮೊನ್ನೆ ಪುದೀನ ಬಿಡಿಸ್ಕೊಂಡಿದ್ದೆ ನೋಡಿ. ಫಸ್ಟ್ ನೀರಿನಾಗಿಟ್ಟು ಮಣ್ಣಲ್ಲಿಟ್ಟು ಅದು ಬೆಳೆದಿದೆ ಅಂಥೇಳಿ ಪುದೀನ ಬಿಡಿಸಿದ್ದೆ. ಆ ಪುದೀನ ಬಿಡಿಸಿದ ಮೇಲೆ ಅದ್ರಾಗಿರೋ ದಪ್ಪ ಕಡ್ಡಿ ಒಂದೇ ದಿನ ನೀರಲ್ಲಿ ಇಟ್ಟಿದ್ದೆ, ಅವು ಬೇರು ಬಂದಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ. ಮತ್ತು ನಾನು 2 ನರ್ಸರಿ ಪಾಟ್ 8 ಇಂಚಿಂದು ಇದ್ವು, ಖಾಲಿ ಇದ್ವು, ಮಣ್ಣೆಲ್ಲ ರೆಡಿ ಇದ್ವು, ಖಾಲಿ ಇದ್ವು. ಅದಕ್ಕೊಂಚೂರು ಮಣ್ಣು ಮೇಲೆ ಕೆದಕ್ಬಿಟ್ಟು ಈ ಥರ ಇಡ್ತಾಯಿದ್ದೀನಿ ಮತ್ತೆ 2. ಯಾಕೆಂದರೆ ಒಂದೇ ಪಾಟಲ್ಲಿದ್ದರೆ ನಮಗೆ ಸಾಲಲ್ಲ. ಈ ಥರ ಚಿಕ್ಕ ಪಾಟಲ್ಲಿ ಒಂದು 3-4 ಅಥವಾ ಜಾಸ್ತಿ ಕಡ್ಡಿ ಇದ್ದರೆ ಒಂದು 4-5 ಪಾಟಲ್ಲಿಗೆ ಇಟ್ಕೊಂಡ್ರೆ ನಮಗೆ ಬೇಕಾದಷ್ಟು ಪುದೀನ ಸಿಗುತ್ತೆ. ನಾನು ಅದು ಕಡ್ಡಿಗಳು ಯಾಕೆ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ಈ ಥರ ಒಂದಿನ ನೀರಿನಾಗ ಇಟ್ಟಿದ್ದು ಅಷ್ಟೇ. ಯಾಕೆಂದರೆ ನಾವು ಅವಾಗೇ ಕಿತ್ತಿ ಅವಾಗೇ ಬಿಡಿಸಿ ಅವಾಗಲೇ ನೀರಿಗೆ ಹಾಕ್ಬಿಡ್ತೀವಲ್ಲ, ಫ್ರೆಶ್ ಆಗಿರುತ್ತೆ. ಮೊದಲು ಸರಿ ಅಂಗಡಿಯಿಂದ ತಂದಿದ್ದಲ್ವ, ಒಂದು ವಾರದ ಮೇಲೆ ಅದಕ್ಕೆ ಬೇರು ಬಂದಿದ್ವು, ಎಲೆಗಳು ಬಂದಿದ್ವು. ಆಮೇಲೆ ಕಡ್ಡಿಗಳು ತುಂಬ ಎಳೆಯವಿದ್ವು ಅವು. ಇವು ಸ್ವಲ್ಪ ಬಲ್ತಿದ್ದಾವೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ ಬೇರು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇವಾಗ ನಾನು ಈ ಪಾಟಲ್ಲಿ 2 ಪಾಟಲ್ಲೂ ಪುದೀನ ಬರುತ್ತೆ, ಬಂದಾಗ ಅದನ್ನು ತೋರಿಸ್ತೀನಿ. ಈ ಥರ ನಾವು ಕಡ್ಡಿಗಳು ವೇಸ್ಟ್ ಮಾಡ್ದಂಗೆ ಇನ್ನೊಂದು ಸರಿ, ಯಾಕೆಂದರೆ ಇದು ಸ್ವಲ್ಪ ದಿನ ಆದಮೇಲೆ ಮತ್ತೆ ನಾವು ಹೊಸ್ದಾಗೇ ನೆಡಬೇಕಲ್ಲ, ಆವಾಗ ಈ ಥರ ನಾವು ಬದಲಾಯಿಸಿ ಇಟ್ಕೊಳ್ಳೋದ್ರಿಂದ ಪುದೀನ ಯಾವಾಗಲೂ ತೆಗೆದೇ ನಮ್ಮ ಗಾರ್ಡನಲ್ಲಿ ಇರುತ್ತೆ. ಈ ಥರ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನೋಡಿದವರೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಇಲ್ಲ ಅಂತ. ಹೊಸಬ್ರು ಯಾರಾದರೂ ನೋಡಿಸ್ತಾ ಇದ್ದರೆ
ಉಪಯೋಗ ಇದೆ ವಿಡಿಯೋಗಳಿಂದ ಅಂತ ನಿಮ್ಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಎಲ್ಲ ಇಟ್ಬಿಟ್ಟೆ, ನಾನು ಎಷ್ಟು ಕಡ್ಡಿ ಇತ್ತೋ ಅಷ್ಟನ್ನು ಇಟ್ಟಿದ್ದೀನಿ. ನಾವು ಕಡ್ಡಿನೇ ಕಟ್ ಮಾಡ್ಕೊಂಬಂದು ಎಲೆ ಬಿಡಿಸ್ಕೊಂಡಿದ್ವಲ್ಲ, ಅದರಿಂದ ಅವನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಇಟ್ಟಿದ್ದೀನಿ. ಇಟ್ಟಿರೋದ್ರಲ್ಲೇ ಒಂದು ಗ್ಲಾಸಲ್ಲಿ ಇಟ್ಟಿದ್ನಲ್ಲ ಅದೇ ನೀರು ಇವಕ್ಕೆ ಹಾಕ್ತೀನಿ. ಯಾಕೆಂದರೆ ರಾತ್ರಿ ಮಳೆ ಬರೋದ್ರಿಂದ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಅದನ್ನು ತಂದು ಇಲ್ಲಿ ಪಿಲ್ಲರ್ ಮೇಲೆ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ದಿನ ಆದಮೇಲೆ ಚಿಗುರಿದ ಮೇಲೆ ಮತ್ತೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ. ನೋಡಿ ಇದು ಕಟ್ಟಾಗಿದೆ ಹೂವು, ಅದು ಅರಳಿರೋದು ಪೂರ್ತಿ. ಸ್ವಲ್ಪ ನೋಡಿದರೆ ಕಲರ್